ಮಾಡಲೇಬೇಕು ಈ ಕೂಡಲೇ ಟೊಮೆಟೊ ಬೆಲೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಪ್ರತಿ ಕೆಜಿಗೆ 30 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ನಾವು ಬೆಳೆಗಾರರ ರಕ್ಷಣೆಗಂತ ಟೊಮೆಟೊ ಬೆಳೆಗಾರರ ರಕ್ಷಣೆ ಮಾಡಲೇಬೇಕು ಟೊಮೆಟೊ ಬೆಳೆಗಾರರ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೇಂದ್ರ ಸಚಿವ ಕುಮಾರಸ್ವಾಮಿ ಧ್ವನಿ ಎತ್ತಲೇಬೇಕು ಬೇಕೇ ಬೇಕು ಈ ಕೂಡಲೇ ಟೊಮೆಟೊಗೆ 30 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಟೊಮೆಟೊ ಬೆಳೆ ಈ ಕೂಡಲೇ 30 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಬೇಕೇ ಬೇಕು ಸರ್ಕಾರ ಕಾನೂನಂತೆ ಕಾನೂನು ಪ್ರತಿ ವರ್ಷ ಟೊಮೆಟೊ ಬೆಳೆಗಾರರನ್ನು ನಿರೀಕ್ಷೆ ಮಾಡುವ ಹೇಳಿ ಧಿಕ್ಕಾರ ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಟೊಮೆಟೊ ಬೆಳೆಗಾರರ ರಕ್ಷಣೆಗೆ ಬಾರ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಬೇಕೇ ಬೇಕು ಟೊಮೆಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಪ್ರತಿ ಬಾಕ್ಸಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಕಾನೂನಂತೆ ಕಾನೂನು ಟೊಮೆಟೊ ಬೆಳೆಗಾರರು ಬೀದಿಗೆ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಟೊಮೆಟೊ ಬೆಳೆಗಾರರ ರಕ್ಷಣೆ ಮಾಡಲೇಬೇಕು ಸರ್ಕಾರ 30 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಟೊಮೆಟೊ ಬೆಳೆಗಾರರ ರಕ್ಷಣೆ ಮಾಡಲು ವಿಫಲವಾಗಿ ರಾಜ್ಯ ಸರ್ಕಾರ ಹೇಳಿ ಧಿಕ್ಕಾರ ಬೇಕೇ ಬೇಕು ಒಡ್ಡಳ್ಳಿಯಲ್ಲಿ ಮಾರುಕಟ್ಟೆಯಲ್ಲಿ ನಾವು ಧರಣಿ ಮಾಡ್ತಾ ಇರೋದು ಏನಂತಂದ್ರೆ ರೈತರು ಒಂದು ಟೊಮೆಟೊ ಬೆಳೆಯನ್ನು ಬೆಳಿಬೇಕಾದ್ರೆ ಅವ್ರು ಪ್ರಾಣನ ಅಡ ಇಟ್ಟು ಬೆಳೀತಾ ಇದ್ದಾರೆ ಇವತ್ತೊಂದು ದಿನಗಳಲ್ಲಿ. ಪ್ರಾಣ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇಲ್ಲ ಜಮೀನು ಅಡ ಇಟ್ಟಿದ್ದಾಯ್ತು, ಒಡವೆ ಅಡ ಇಟ್ಟಿದ್ದಾಯ್ತು, ಎಲ್ಲ ಅಡ ಇಟ್ಟು ಎಲ್ಲ ಹೋಗಿದ್ದಾವೆ. ಈಗ ಪ್ರಾಣ ಒಂದೇ ಇರೋದು ರೈತರಿಗೆ. ಆ ಪ್ರಾಣನ ಅಡ ಇಟ್ಟು ರೈತರು ಬೆಳೆ ಬೆಳೀತಾ ಇದ್ದಾರೆ. ಆದರೆ ಅವರ ಬೆಳೆಗೆ, ಅವ್ರ ಶ್ರಮಕ್ಕೆ, ಅವ್ರ ಬೆವರಿಗೆ ಬೆಲೆ ಸಿಗ್ತಾ ಇಲ್ಲ. ಈಗ ನಿಗದಿತ ದರ ಇಲ್ಲ. ಇವತ್ತು ರೋಡ್ ಅಲ್ಲಿ ರಸ್ತೆಗಳಲ್ಲಿ ಸುರಿತಾ ಇದ್ದಾರೆ, ತಗೊಂಡ್ ಬಂದು ಅವರ ರಕ್ತ ಚೆಲ್ತಾ ಇದ್ದಾರೆ ಟೊಮೆಟೊ ಬೆಳೆಯೋದಕ್ಕೆ. ಈ ಒಂದು ಸರ್ಕಾರಕ್ಕೆ ಅದನ್ನು ಕಾಣ್ತಾ ಇಲ್ವಾ ಅಂತ ನಾವು ಕೇಳ್ತಾ ಇದ್ದೇವೆ. ಇವತ್ತು ನಾವು ಪ್ರಶ್ನೆ ಮಾಡ್ತಿರೋದು ಏನಂತಂದ್ರೆ ಸರ್ಕಾರಗಳು ಬೇರೆ ಎಲ್ಲದಕ್ಕೂ ನಿಗದಿತ ದರ ಇದೆ, ರೈತರು ಬೆಳೆಯುವಂತ ಬೆಳೆಗೆ ಯಾಕೆ ನಿಗದಿತ ದರ ಮಾಡಿಲ್ಲ? ಈ ಸುಮಾರು ಟೊಮೆಟೊ ಬೆಳೆಯಕ್ಕೆ ಸುಮಾರು ಲಕ್ಷಗಳು ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕೆಜಿಗೆ 30 ರೂಪಾಯಿ ನಿಗದಿತ ದರ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದ್ದೀವಿ. 2 ವರ್ಷಗಳಿಂದ ರೈತರ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ. ಯಾಕಂದ್ರೆ ಟೊಮೆಟೊ ಬೆಲೆ ಇವತ್ತು 100 ನಿಂದ 150 ರೂಪಾಯಿ ಹೋಗ್ತಾ ಇದೆ. ಒಂದು ಪೇಪರ್ ಬೆಲೆ 2200 ರೂಪಾಯಿ ಇದ್ದು 3300 ರೂಪಾಯಿ ಆಗಿದೆ ಒಂದು ಕಟ್ಟೆ. ಇವತ್ತು ಟೊಮೆಟೊ ಬೆಲೆ ಒಂದು ಬಾಕ್ಸ್ 120 ರೂಪಾಯಿ ಹೋಗ್ತಾ ಇದೆ ಅಂದ್ರೆ ಇದು ಜಾಸ್ತಿ ತೀವ್ರ ದುಃಖಕರ ಆಗಿದೆ ರೈತರ ಪರಿಸ್ಥಿತಿ. ಒಬ್ಬ ಯೂರಿಯಾ ಮೂಟೆ ಬೇಕು ಅಂದ್ರೆ 300 ರಿಂದ 400 ರೂಪಾಯಿ 500 ರೂಪಾಯಿ ಮಾಡ್ತಾ ಇದ್ದಾರೆ. ಒಂದು DAP ಬೆಳೆ ಬೇಕಾದ್ರೆ 2400 ರೂಪಾಯಿ 2500 ರೂಪಾಯಿ ಆಗ್ತಾ ಇದೆ. ಆದ್ರೆ ರೈತರ ಪರಿಸ್ಥಿತಿ ಈ ರೀತಿ ಆಗಿದೆ. ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೋಬೇಕು, ಇದನ್ನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ఈ మూలక మనవి ಮಾಡ್ತಾ ఇದ್ದೀವಿ. కూడా నమస్కారము. మేము పొంగునూరు ఇంటి వచ్చినాం టమాటాలు వేసుకుని ఇక్కడికి. ఈ రోజు 80 రూపాయలు పోయినా 235 బాక్సులు వేసుకొచ్చింటే 80 రూపాయలు వేసినారు బిల్లు ఇక్కడ. రెండోది ఏమంటే రైతుల పరిస్థితి తెల్లవారు నుండి సాయంకాలం వరకు 600 రూపాయలు కూలి, ఇలా ఆటో బాడుగులతో కలుపుకుంటే 750 రూపాయలు పడుతుంది ఒక తలకాయకు లేబర్ కు. ఇక్కడికి వస్తే టమాటాలు 50 రూపాయలు అంటే 60 రూపాయలు, 70 రూపాయలు, 80 రూపాయలు, 100 రూపాయలు లోపల పోతుంది. అంటే పరిస్థితులకు రైతులకు ఎట్లుందంటే కొన్ని రోజుల తర్వాత వాళ్ళంతకు వాళ్ళ విషయం తీసుకొని చచ్చిపోయే స్టేజ్కి వచ్చేసింది అనమాట రైతుల పరిస్థితి. కాబట్టి దయ ఉంచి దీనికి సంబంధించిన ఎవరైనా అధికారులు ఉంటే రైతులకి గిట్టుబాటు ధరలు ఇప్పించి వాళ్ళకి న్యాయం చేస్తారని ఆశిస్తున్నాం.